ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಡಾಕ್ಟರ್ ಬಿ.ಆರ್. ಮಮತಾಗೆ ಅಭಿನಂದನಾ ಮಹಾಪೂರ. ಕಳಂಕರಹಿತ ಸರ್ಕಾರ ಸೇವೆ ಕಷ್ಟ, ವಿಶ್ವಕುಮಾರ್. ಇಂದಿನ ವಾರ್ತಾ ಇಲಾಖೆ ಕಾರ್ಯ ಅವಲೋಕನ, ಡಾಕ್ಟರ್ ಶಂಕರಲಿಂಗೇಗೌಡ. ಧನ್ಯತಾ ಭಾವ, ಅಭಿವಂದನೆ ಸಲ್ಲಿಸಿದ ಡಾಕ್ಟರ್ ಮಮತಾ. ವಾರ್ತಾ ಇಲಾಖೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಪ್ರಪ್ರಥಮ IAS ಅಧಿಕಾರಿಯಾಗಿ ಬಡ್ತಿ ಪಡೆದ ಡಾಕ್ಟರ್ ಬಿ.ಆರ್. ಮಮತಾ ಅವರಿಗೆ ಅಭಿನಂದನೆಯ ಮಹಾಪೂರ ನಡೆಯಿತು. ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿ.ಆರ್. ಮಮತಾ 60 ಅಭಿನಂದನಾ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಅಭಿನಂದನೆ ಸಲ್ಲಿಸಿ ಅಭಿನಂದನಾ ಭಾಷಣ ಮಾಡಿದರು. ವಾರ್ತಾ ಇಲಾಖೆಯ ನಿವೃತ್ತ ನಿರ್ದೇಶಕ ವಿಶ್ವಕುಮಾರ್ ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಎನ್ನುವುದಕ್ಕಿಂತ ಕಳಂಕರಹಿತ ನಿವೃತ್ತಿ ಹೊಂದುವುದೇ ಕಷ್ಟಕರ. ಅಂತಹದರಲ್ಲಿ ನಮ್ಮ ಬ್ಯಾಚಿನಲ್ಲಿ ಅತ್ಯಂತ ಕಿರಿಯ ಹುಡುಗಿಯಾಗಿದ್ದ ಮಮತಾ IAS ಬಡ್ತಿ ಪಡೆದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಅಭಿನಂದಿಸಿದರು. ಅಧಿಕಾರಿಗಳ ಬಗ್ಗೆ ಮತ್ತು ಶ್ರೀನಿವಾಸ ಮೂರ್ತಿಯವರು ನಾವೆಲ್ಲ ವಾರ್ತಾ ಇಲಾಖೆಗೆ ಅಧಿಕಾರಿಗಳಿಗೆ ಸೇರ್ಲಿಕ್ಕೆ ಹೇಗೆ ಕಾರಣೀಭೂತರಾಗುವುದೆಲ್ಲ ವಿಶದವಾಗಿ ಹೇಳಿದ್ದಾರೆ. ಮಮತಾ ನಮ್ಮ ಬ್ಯಾಚ್ನಲ್ಲಿ ತುಂಬ ಚಿಕ್ಕ ಹುಡುಗಿ ಅಂತಾನೆ ಹೇಳಬೇಕು. ಅವರ ನಡವಳಿಕೆಗಳು ಸ್ವಲ್ಪ ಹುಡುಗಾಟಿಕೆ ಆಗಿದ್ರು ಎಲ್ಲ ನೀಡ್ತಾ ಇರಲಿಲ್ಲ. ಮತ್ತೆ ನಾನು ಏನಾದರೂ ಒಂದು ಜೀವನದಲ್ಲಿ ಗುರಿಯನ್ನು ಸಾಧಿಸಬೇಕು ಅಂತಂದ್ರೆ ಅದನ್ನ ಹಿಡಿದು ಸಾಧಿಸುವಂತ ಒಂದು ಛಾತಿ ಮಮತಾದಲ್ಲಿತ್ತು. ಹಾಗಾಗಿ ಮಮತಾ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಆಸೆ ಏನಿರುತ್ತೆ, ಆ IAS ಪದವಿಯನ್ನ ಪಡೆದಿದ್ದಾರೆ. ಅದಕ್ಕಾಗಿ ನಮ್ಮ ವಾರ್ತಾ ಇಲಾಖೆ ಒಂದು ಹೆಮ್ಮೆಯನ್ನು ಪಡೆದಿದೆ ಮತ್ತು ಅದಕ್ಕಾಗಿ ನಾನು ಮಮತಾ ಅವರಿಗೆ ಅಭಿನಂದನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್ಕಾರಿ ಸೇವೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ದಕ್ಷತೆ ಮತ್ತು ಸರಳತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು ಎರಡನೇ ಮಾತು. ಕಳಂಕರಹಿತರಾಗಿ ಸೇವೆಯಿಂದ ನಿವೃತ್ತರಾಗೋದು ದೊಡ್ಡ ಸಾಧನೆ ಎನ್ನುವಂತ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. ಆ ವಿಷಯದಲ್ಲಿ ಮಮತಾ 100ಕ್ಕೆ 100ರಷ್ಟು ಪ್ರಾಮಾಣಿಕತೆಯಿಂದ ಮತ್ತು ಸರಳತೆಯಿಂದ ಮತ್ತು ಕಳಂಕರಹಿತವಾಗಿ ತಮ್ಮ ಎಲ್ಲ ಹುದ್ದೆಗಳನ್ನು ಕಾರ್ಯನಿರ್ವಹಿಸಿ ಅತ್ಯಂತ ಯಶಸ್ವಿ IAS ಅಧಿಕಾರಿಯಾಗಿ ನಿವೃತ್ತರಾಗಿದ್ದಾರೆ. ಅದಕ್ಕಾಗಿ ನಾವು ವಾತಾವರಣದಲ್ಲಿ ನಾವೆಲ್ಲ ಮಮತಾ ಜೊತೆಯಲ್ಲಿ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಸರ್ಕಾರಿ ಸೇವೆಯಲ್ಲಿ ಮಮತಾ ಯಾವತ್ತೂ ತುಂಬ ಅಗ್ರೆಸಿವ್ ಆಗಿ ಮಾಡಲಿಲ್ಲ. ಆದರೆ ತಾನು ಯಾವ ಸ್ಥಾನದಲ್ಲಿ ಕುಳಿತುಕೊಳ್ತಾಳೋ ಆ ಕೆಲಸಕ್ಕೆ ಒಂದು ನ್ಯಾಯವನ್ನು ಒದಗಿಸಿದ್ದಾರೆ. ಇತ್ತೀಚೆಗೆ IGR ಆಗಿದ್ದಾಗ ಒಂದು ನೋಂದಣಿ ಇಲಾಖೆಯಲ್ಲಿ ಒಂದು ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿತ್ತು. ಅವನ್ನೆಲ್ಲ ಮೀರಿ ಇವತ್ತು ಒಂದು ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಸರಳವಾಗಿ ಆಗಲಿಕ್ಕೆ ಅತ್ಯುತ್ತಮವಾದಂಥ ಒಂದು ತಂತ್ರಾಂಶವನ್ನು ಮಾಡಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಂದ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಕೃಷ್ಣ ಬೈರೇಗೌಡರು ಯಾವ ಅಧಿಕಾರಿಯನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಆದರೆ ಕೃಷ್ಣ ಬೈರೇಗೌಡರು ಅಂತ ಸರಳ ಮತ್ತು ದಕ್ಷ ಸಚಿವರಿಂದ ಮಮತಾ ಮೆಚ್ಚುಗೆಯನ್ನು ಪಡೆದಿರೋದು ಬಹಳ ಸಂತೋಷ ಸಂಗತಿ. ಇಲ್ಲಿ ಒಂದು ಸಣ್ಣ ಹಂಚ್ಕೊಳ್ಬೇಕು ನಾನು. ಮಮತಾ ಅವರು IGR ಆಗಿದ್ದಾಗ ಹೊಸ ಗೌರ್ಮೆಂಟ್ ಬರುತ್ತೆ. ಆ ಸಮಯದಲ್ಲಿ ಬಹಳಷ್ಟು ಜನ, ನಿಮ್ಗೆ ಗೊತ್ತು, ನೋಂದಣಿ ಇಲಾಖೆಯಲ್ಲಿ ಅವ್ರದ್ದೇ ಆದಂಥ ಒಂದು ಲಾಬಿ ಇರುತ್ತೆ. ಅವರೆಲ್ಲ ಹೋಗಿ ಮಮತಾ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರಿಗೆ ಒತ್ತಾಯ ಹೇಳ್ತಾರಂತೆ. ಕೃಷ್ಣ ಬೈರೇಗೌಡರು ಈ ಒತ್ತಾಯಕ್ಕೆ ಮಣಿಯೋದಿಲ್ಲ. ನನಗೆ ಮಮತಾ ಏನು ಅಂತ ಗೊತ್ತು, ನನಗೆ ನನ್ನ ಇಲಾಖೆಯ ಅಧಿಕಾರಿಯನ್ನ ನಾನು ಉಳಿಸ್ಕೊಳ್ಬೇಕು ಅನ್ನುವಂಥ ದೃಢ ನಿರ್ಧಾರವನ್ನು ಪಡೆದಿದ್ದೀನಿ. ದಯವಿಟ್ಟು ಮತ್ತೆ ಈ ವಿಷಯದ ಬಗ್ಗೆ ನೀವು ಯಾರು ನನ್ನ ಹತ್ರ ಬರಬಾರ್ದು ಅಂತ ಹೇಳಿ ಕಳಿಸಿದ್ರಂತೆ. ಇದು ನನಗೆ ಬಲ್ಲ ಮೂಲಗಳಿಂದ ತಿಳಿದ ಸಂಗತಿ. ಅಂತಹ ಒಂದು ವಿಶ್ವಾಸತೆಯನ್ನು ತಮ್ಮ ಇಲಾಖೆ ಸಚಿವರ ಜೊತೆ ಉಳಿಸ್ಕೊಂಡಿರುವಂಥ ಮಮತಾಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಇಂದಿನ ವಾರ್ತಾ ಇಲಾಖೆಯ ಕಾರ್ಯವೈಖರಿ ಕುರಿತು ಒಮ್ಮೆ ಅವಲೋಕನ ಮಾಡಿದರೆ ಹಿಂದೆ ಕಣ್ಣು ಕಿವಿಗಳಾಗಿದ್ದ ಮಾಧ್ಯಮ ಇಂದು ಬದಲಾಗಿದೆಯೇನೋ ಎನ್ನುವಂತಾಗಿದೆ ಎಂದು ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಶಂಕರಲಿಂಗೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಿ.ಆರ್. ಮಮತಾ ಅವರ ವಾರ್ತಾ ಇಲಾಖೆಯ ಸೇರ್ಪಡೆ ಮುಖ್ಯಮಂತ್ರಿ ಕಚೇರಿಯಲ್ಲಿನ ಕಾರ್ಯನಿರ್ವಹಣೆ ಕುರಿತು ಶ್ಲಾಘಿಸಿದರು. 1968-69 ಇಸ್ವಿಯಿಂದ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಮಮತಾ ನನಗೆ ಗೊತ್ತು ಅಂತ ಹೇಳಿದೆ. ಮಮತಾ ಅವರ ತಂದೆ ರಾಮಚಂದ್ರೇಗೌಡರು ನನಗೆ ಟೀಚರ್ ಆಗಿದ್ರು. ಹಾಸನದಲ್ಲಿ ನಾನು PUC ಓದ್ತಿದ್ದಾಗ. ಸೊ ಆವಾಗಿಂದ ಆಮೇಲೆ ಅವ್ರ ಮಗಳಿಗೂ ಗೊತ್ತಾಯ್ತು. ಬಟ್ ಅವ್ರ ತಂದೆಯವರು ನನಗೆ ಕನ್ನಡ ಇದರಲ್ಲಿ ಲೆಕ್ಚರರ್ ಇದ್ರು. ಅವ್ರ ಎಲ್ಲಾ ಹುಡುಗರು ಅವ್ರು ಯಾಕೆ ನೆನ್ಸ್ಕೊಳ್ತಿದ್ವಿ ನಾವು ಅಂತಂದ್ರೆ,
ಎಲ್ಲರಿಗೂ ಸಹ ಯಾರು ಏನ್ ಮಾಡಿದ್ರು ಸಹ ಏನೋ ಒಂದು ಪ್ರಾಬ್ಲಮ್ ದನ ಕಾಯನೆ ಅಂತ ಅನ್ನೋರು. ಅಂತಿದಂಗೆ ಇಡೀ ಕ್ಲಾಸೇ ಚುಪ್ಪಾಗ್ಬಿಡ್ತಾ ಇತ್ತು. ಸೊ ಆಗ್ಲಿಂದ ನನಗೆ ಅವ್ರ ಬಗ್ಗೆ ವಿಶೇಷವಾದ ಕುತೂಹಲ ಆಯ್ತು. ಜೊತೆಗೆ ಹುಡುಗರನ್ನು ಪ್ರವೋಕ್ ಮಾಡಿ ಮಾತನಾಡಿಸ್ತಿದ್ರು. ಮುಂದಕ್ಕೆ ನಮ್ದು ಇಂಟರಾಕ್ಷನ್ ಇರ್ಲಿಲ್ಲ, ಬೇರೆ ಬೇರೆ ಕಡೆ ಹೋದ್ರು ಅನ್ಸುತ್ತೆ ಅವರು, ನಾನು ಬಿಟ್ಬಿಟ್ಟೆ ಮೈಸೂರಿಗೆ ಹೋದೆ. ಅದಾದ ನಂತರ ನಾನು ಮಮತಾ ಅವರನ್ನ ಭೇಟಿ ಮಾಡಿದ್ದು ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೆ ನನಗೆ ಒಂದು 11 ತಿಂಗಳ ಕಾಲ ಇನ್ಚಾರ್ಜ್ ಇದ್ದೆ ನಾನು. ಸಾಮಾನ್ಯವಾಗಿ ಇನ್ಚಾರ್ಜ್ಗಳು ಕೆಲವು ತಿಂಗಳು ಇರ್ತಾರೆ, ನನಗೆ ಆಲ್ಮೋಸ್ಟ್ 11 ಮಂತ್ಸ್ ಇನ್ಚಾರ್ಜ್ ಆಗಿದ್ರು. ಆ ಸಮಯದಲ್ಲಿ ಇವರೆಲ್ಲ ಆಗಿನ ಹೊಸ ಅಧಿಕಾರಿ, ಇವರಿನ್ನೂ ಆಗಿನ್ನೂ ರೂಪುಗೊಳ್ತಾ ಇದ್ರು. ಆ ಸಮಯದಲ್ಲಿ ಇವರನ್ನು ಹೇಗೆ ನಾವು ರೂಪಿಸ್ತೀವೋ ಹಾಗೆ ಅವರ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ತಾರೆ ಅಂತ ಅನ್ನೋದು ನಮ್ಗೆ ಅರಿವಿತ್ತು. ಹಾಗಾಗಿ ದಿನೇಶ್ ಹೇಳಿದಾಗೆ ಕೆಲವು ಕಡೆ ನೀವು ಹೋಗಿ ನಿಮ್ಮ ಎಕ್ಸ್ಪೋಜರ್ ಜಾಸ್ತಿ ಇರಲಿ ಅನ್ನೋ ಒಂದೇ ಕಾರಣಕ್ಕಾಗಿ ನೀವು ಇಲ್ಲಿ ಹೋಗಿ ಅಲ್ಲಿ ಹೋಗಿ CM ಆಫೀಸಲ್ಲಿ ಕೆಲಸ ಮಾಡ್ರಿ ಅಂತ ಎಲ್ಲ ಸ್ವಲ್ಪ ಗೈಡ್ ಮಾಡಿದ್ರೆ ಇವ್ರಿಗೆಲ್ಲ ಅವಾಗ ಹೆಸಿಟೇಷನ್ ಇತ್ತು. ಇವ್ರದ್ದು ಬೇಸಿಕ್ ಏನಿತ್ತಂದ್ರೆ ಜರ್ನಲಿಸ್ಟ್ ಜೊತೆ ಇಂಟರಾಕ್ಟ್ ಮಾಡೋದೇ ನಮ್ಮ ಮೂಲ ಕರ್ತವ್ಯ ಅಂತ ಅನ್ನೋದು ಒಂದು ಇತ್ತು. ಬಟ್ ಅವರಿಗೆ ನಾನು ಆಮೇಲೆ ಹೇಳಿ ಅವ್ರಿಗೆ ತಿಳಿಸಬೇಕಾಯ್ತು, ಇಷ್ಟು ಮಾತ್ರ ಅಲ್ಲ, ಅಭಿಪ್ರಾಯವನ್ನು ರೂಪಿಸುವಂತದ್ದು, ಜನನಾಯಕರ ಮೂಲಕ ಅಭಿಪ್ರಾಯವನ್ನು ಹೊರಹೊಮ್ಮಿಸುವಂತದ್ದು ಸಹ ಈ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿನ ಕರ್ತವ್ಯ ಅಂತ. ಅದು ನನಗೆ ಅರಿವಿಗೆ ಬಂದಿದ್ದು ಯಾವಾಗ ಅಂದ್ರೆ, ಅದಕ್ಕಿಂತ ಮೊದಲು ನಾನು ಧಾರವಾಡದಲ್ಲಿ DC ಇದ್ದೆ. ಅಲ್ಲಿ ಭದ್ರಾಪುರ ಅಂತ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು, ಮೋಹನ್ ಭದ್ರಾಪುರ ಅಂತ. ಇಂತಹ ಅದ್ಭುತವಾದಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ಜಿಲ್ಲಾಧಿಕಾರಿಗಳಿಗೆ ಬೇಕಿರುವಂತ ಒಳ್ಳೆ ಗೈಡೆನ್ಸ್ ಕೊಡುವಂತ ಅಧಿಕಾರಿಯಾಗಿದ್ರು. ನಾನು ಆಗಾಗ ಏನಾದ್ರು ಘಟನೆಗಳಾದ ಕರಿತಾ ಇದ್ದೆ, ಯಾವ್ದನ್ನ ಹೈಲೈಟ್ ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಪತ್ರಿಕೆಯಲ್ಲಿ ಜಾಸ್ತಿ ಪಬ್ಲಿಸಿಟಿ ಸಿಗ್ತದೆ ಅಂತ. ಆವಾಗ ಅರಿವಾಯ್ತು ನನಗೆ, ಒಪಿನಿಯನ್ ಮೇಕರ್ಸ್ ಮತ್ತೆ ಇದಕ್ಕೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಖಂಡಿತವಾಗಿ ಉಪಯೋಗ ಆಗ್ತದೆ ಅಂತ. ಸೊ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರೆಲ್ಲರಿಗೂ ನಾನು ಇವರ ಬೆಳವಣಿಗೆ ನೋಡ್ತಾ ಇದ್ದೆ. ಮುಖ್ಯಮಂತ್ರಿಗಳ ಕಚೇರಿ ಹೋಗಿ ಅಂತ ಕಳಿಸ್ತಾ ಇದ್ದೆ. ಅದಾದ್ಮೇಲೆ ನಾನೇ ಮುಖ್ಯಮಂತ್ರಿಗಳ ಕಚೇರಿಗೆ ಹೋದೆ ಸೆಕ್ರೆಟರಿಯಾಗಿ. ಆ ಸಮಯದಲ್ಲಿ ಇವ್ರನ್ನೆಲ್ಲರನ್ನು ಬಹಳ ಹತ್ತಿರದಿಂದ ನೋಡುವಂತ ಅವಕಾಶ ಸಿಕ್ಕಿತು. ಇವರ ಹಿನ್ನೆಲೆ ಏನು, ಜ್ಞಾನ ಏನಿದೆ. ಮಮತಾ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ದಂತ ಇದನ್ನು ತೋರಿಸ್ತಾ ಇದ್ರು. ನಾನು ಆಮೇಲೆ ಕೇಳಿದೆ, ಏನ್ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಮೊದಲು ಅಂತ. ವಿಪ್ರೋದಲ್ಲಿ, ರೈಟ್, ಯು ಆರ್ ಇನ್ ವಿಪ್ರೋ. ಸೊ ಶಿ ಸೆಡ್ ಐ ವಾಸ್ ವರ್ಕಿಂಗ್ ಇನ್ ವಿಪ್ರೋ ಅಂತ. ಅದೇ ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದಂತ, ಹಾಗಿದ್ರೆ ನಮ್ದೊಂದು ವಿಂಗ್ ಅನ್ನು ಶುರು ಮಾಡೋಣ, ನಮ್ಮಲ್ಲೇ ಒಂದು IT ವಿಂಗ್ ಅನ್ನು ಶುರು ಮಾಡೋಣ ಅಂತ CM ಆಫೀಸಲ್ಲಿ ಒಂದು IT ವಿಂಗ್ ಅನ್ನು ಶುರು ಮಾಡಿ, ಐ ಥಿಂಕ್ ಶಿ ವಾಸ್ ಲುಕಿಂಗ್ ಆಫ್ಟರ್ ದಿ IT ವರ್ಕ್ ಇನ್ ದಿ CM ಆಫೀಸ್ ರೈಟ್ ಫ್ರಮ್ ದಿ ಬಿಗಿನಿಂಗ್. 99 ಇಂದ IT ರೆವಲ್ಯೂಷನ್ ಬಂದಿದ್ದ ಆಮೇಲೆ ಆವಾಗಿಂದ IT ಸೆಕ್ಷನ್ ನೋಡ್ಕೊಳ್ಳಿಕ್ಕೆ ಅಂತ ನಾವು ಅವರನ್ನು ಹಾಕಿದ್ವಿ. ಅವರ ಜೊತೆಯಲ್ಲಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ವಿಸಿಟರ್ಸ್ ಬಂದಿದ್ದಾಗೆಲ್ಲ ಇಂಟರಾಕ್ಟ್ ಮಾಡ್ಲಿಕ್ಕೆ ಯೂಸ್ ಟು ಲೀವ್ ಸೊ ದಟ್ ಶಿ ಕುಡ್ ಇಂಟರಾಕ್ಟ್. ಆ ಸಮಯದಲ್ಲಿ ಇವರೆಲ್ಲರೂ ಸಹ ಬೆಳೆದು ಮುಂದಿನ ಅಧಿಕಾರಿಗಳಾಗುವಂತ ಇದನ್ನ ಕಂಡುಕೊಂಡ್ರು. ಅದು ಏನಾಗುತ್ತೆ, ಈ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳ ಹಿಂದಿನ ಪ್ರಾಮುಖ್ಯತೆ ಮತ್ತು ಇಂದಿನ ಪ್ರಾಮುಖ್ಯತೆ ಅವೆರಡನ್ನ ಮಾತ್ರ ನಾವು ನೋಡ್ಬೋದು ಅಂತ ಗಮನಿಸ್ತೇನೆ. ಹಿಂದೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ನವರು ನಿಜವಾಗಿ ಕಣ್ಣು ಮತ್ತೆ ಕಿವಿಗಳಾಗಿ ವರ್ತಿಸ್ತಾರೆ. ಯಾಕಂದ್ರೆ ಇದಿರ್ಲಿಲ್ಲ, ಈ ಮೀಡಿಯಾ ನಮ್ದು ಈಗಿರೋಷ್ಟು 5 ನಿಮಿಷದಲ್ಲಿ ಇನ್ಫಾರ್ಮೇಶನ್ ಕೊಡುವಂತ ಮೀಡಿಯಾ ಇರ್ಲಿಲ್ಲ. ಆಗ ಅವರೆಲ್ಲ ನಿಜವಾಗಿ ಈ ರಾಜಕೀಯದ ನಾಯಕರುಗಳಿಗೆ ಮತ್ತು ಬೆಳೆಯಬೇಕು ಅಂತ ಆಸೆ ಇದ್ದವ್ರಿಗೆ ಕಣ್ಣು ಮತ್ತೆ ಕಿವಿಗಳಾಗಿ ಇದು ಮಾಡ್ತಾ ಇದ್ರು, ಅವರಿಗೆ ಗೈಡ್ ಮಾಡ್ತಿದ್ರು. ಈಗ ಈ ವಿಜುವಲ್ ಮೀಡಿಯಾದಿಂದ ಬಂದು ಯಾರನ್ನು ಯಾರು ಗೈಡ್ ಮಾಡ್ತಾರೋ, ಆ ರಾಜಕಾರಣಿಗಳು ಯಾರ ಈ ಮಾತು ಕೇಳ್ತಾರೋ, ಯಾಕಡೆ ಹೋಗ್ತಾರೆ ಅಂತ ಅನ್ನೋದು ನಮ್ಗಂತೂ ಈಗ ಅರಿವಾಗ್ತಿಲ್ಲ. ನೀವೆಲ್ಲ ಪ್ರಾಪರ್ಲಿ ನೋಡಿದ್ರೆ ನೀವು ತಿಳ್ಕೊಂಡಿರ್ಬೋದು. ಇಂಥ ಸಮಯದಲ್ಲೇ ಮಮತಾ ಅವರು ರಿಟೈರ್ ಆಗ್ತಿದ್ದಾರೆ. ಪ್ರಾಬಬ್ಲಿ ದಿ ಅಪ್ರೋಪ್ರಿಯೇಟ್ನೆಸ್ ಆಫ್ ದಿಸ್. ನಿವೃತ್ತ IAS ಅಧಿಕಾರಿ TG ಶ್ರೀನಿವಾಸ ಮೂರ್ತಿ BR ಮಮತಾ ಹಾಗೂ ಅವರ ಸೇವೆಯ ಬಗ್ಗೆ ಅಭಿನಂದನೆ ಸಲ್ಲಿಸಿದರು. ಬಿಡುವುದಕ್ಕೆ ಕಾರಣ ಮುಖ್ಯವಾಗಿ ಅವರು ವಾರ್ತಾ ಇಲಾಖೆಗೆ ಸೇರೋಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದು ಕೆಲವು ಸಲ ಬಯಸದೇ ಬಂದ ಭಾಗ್ಯ ಅಂತ. ನಾವು ನಮ್ಮ ಇಲಾಖೆಯನ್ನು ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಆಗ ಬರ್ತಿದ್ದ KAS ಅಧಿಕಾರಿಗಳು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ KAS ನಲ್ಲಿ ಒಬ್ರು ಇಬ್ರು ಅಪ್ಪಿತಪ್ಪಿ ವಾರ್ತಾ ಇಲಾಖೆಗೆ ಬಂದು ಅವರು ವಾರ್ತಾ ಇಲಾಖೆಯಲ್ಲಿ ಕೆಲಸಕ್ಕೆ ವಿಶೇಷವಾದ ಸಿದ್ಧತೆ ಏನು ಇಲ್ಲದೆ ವೃತ್ತಿಪರವಾಗಿರ್ತಕ್ಕಂಥ ಪತ್ರಿಕೋದ್ಯಮದ ಶಿಕ್ಷಣ ಇಲ್ಲದೆ ಬರ್ತಾ ಇದ್ರು.
ಆಗ ಅವರನ್ನ ವಾರ್ತಾ ಇಲಾಖೆಯ ಅಧಿಕಾರಿಗಳಾಗಿ ತರಬೇತಿ ಮಾಡೋದಕ್ಕೆ ಎಷ್ಟೋ ವರ್ಷ ಹಿಡಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಸರ್ಕಾರಕ್ಕೆ ಸೂಚನೆ ಕೊಟ್ಟು, ನೀವು ಯಾರನ್ನೋ ಕರ್ಕೊಂಡು ಬಂದು ಅವ್ರನ್ನ ಪತ್ರಿಕೋದ್ಯಮಿ ಮಾಡೋದಕ್ಕೆ ಸಾಧ್ಯವಾಗದ ಕೆಲಸ ಇದು, ದಯವಿಟ್ಟು ಪತ್ರಿಕೋದ್ಯಮಿಗಳೇ ಕರ್ಕೊಂಡು ಬಂದು ಇಲಾಖೆಯಲ್ಲಿ ಸೇರಿಸಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಾಗ ಸರ್ಕಾರದವರು ಒಪ್ಪಿ, ನೋಡಿ ಈ ಇಲಾಖೆಗೆ 16 ಜನ ಒಂದೇ ತಂಡದಲ್ಲಿ ಬಂದು ಸೇರುವಂತ ಲಾಭ ಉಂಟಾಯಿತು. ನೋಡಿ, ಎಂತ ಸಣ್ಣ ಕೆಲಸ ನಾವು ಮಾಡಿದ್ರೂ ಕೆಲವು ಸಲ ದೊಡ್ಡ ಪರಿಣಾಮ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಅವರು ವಾರ್ತಾ ಇಲಾಖೆಗೆ ಬರೋದಕ್ಕೆ ನಮ್ಮ ಒಂದು ನಿಯಮ ಬದಲಾವಣೆ ಆಗಿದ್ದ ಕಾರಣ. ಆದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವ್ರು ಇಂಗ್ಲಿಷ್ ಬರ್ತಾ ಇತ್ತು, ಅದಕ್ಕೋಸ್ಕರ IAS ಸೇರಿದ್ದಾರೆ ಅಂತ ಹೇಳಿ. ಅವರ ತಂದೆಯವರು ಕನ್ನಡ ಪ್ರೊಫೆಸರ್, ಕನ್ನಡ ಪ್ರಾಧ್ಯಾಪಕರ ಮಗಳು ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕಾದ್ರೆ ಕಾರಣ ಅವ್ರ ತಾಯಿಯವರೇ ಇರ್ಬೇಕು. ತಂದೆಯವರು ಕನ್ನಡವೇ ಕಲಿಸ್ತಾರೆ ಅಲ್ವೇ, ಅವ್ರ ತಾಯಿಯವರು ಇಲ್ಲಿ ಕೂತಿದ್ದಾರೆ, ನಮಸ್ಕಾರಮ್ಮ. ಸೊ ಅವರು ಬಹುಶಃ ಹೆಚ್ಚು ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ, ಇಂಗ್ಲಿಷ್ ಕಲಿತರೆ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರು ಬಹುಶಃ ಇಂಗ್ಲಿಷ್ ಶಾಲೆಗೆ ಹಾಕಿರ್ಬೋದು. ಅದೇ ರೀತಿ ಮಮತಾ ಅವರು ತಮ್ಮ ಮಗಳನ್ನು ಯಾವ ಕಾಲೇಜ್ ಸೇರಿಸ್ಬೇಕಂತ ಯೋಚನೆ ಮಾಡಿ ನನ್ನ ಹತ್ರ ಬಂದಿದ್ರು. ಅವರು ಸೇರ್ಕೊಂಡಿದ್ದಾರೆ, ಅವರು ಇಲ್ಲಿದ್ದಾರೆ, ತಮಗೂ ಬಹಳ ಅಭಿನಂದನೆ. ಹೀಗೆ ಅವರು ಸೇವೆಗೆ ಸೇರಿದ್ದಷ್ಟೇ ಅಲ್ಲ, ಸೇವೆಗೆ ಸೇರಿದ ನಂತರವೂ ಸಹ ಹಲವಾರು ರೀತಿಯಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಬಹಳ ಜನರಿಗೆ ಇದರ ಅರ್ಥ ಅರಿವಾಗಿರುವುದಿಲ್ಲ. ಯಾವುದೋ ಒಂದು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇರಿದ ಮೇಲೆ ನಾವು ಕಲಿಯಬೇಕಾದ್ದು ಏನು ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಯಾಕಂದ್ರೆ ನಾವೆಲ್ಲವನ್ನು ಕಲಿತು ವಿದ್ಯಾಸಂಪನ್ನರಾಗಿದ್ದಕ್ಕೆ ತಾನೇ ನಮಗೆ ಅಧಿಕಾರ ಸಿಕ್ಕಿರುವುದು ಅನ್ನೋ ಒಂದು ಭ್ರಮೆ ಕೆಲವರಿಗೆ ಇರ್ತದೆ. ಆದರೆ ಈಕೆ ಇಲಾಖೆ ಅಧಿಕಾರಿಯಾಗಿ ಸೇರಿದ ನಂತರವೂ ಸಹ ದೇಶಗಳನ್ನು ಸುತ್ತಿ ಹಲವಾರು ಕಡೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ತಮ್ಮ ಜ್ಞಾನವನ್ನು ಬೆಳೆಸ್ಕೊಂಡ್ರು. ಅದರಿಂದಲೇ ಅವರು ಅಷ್ಟು ಒಳ್ಳೆಯ ಕೆಲಸಗಳನ್ನ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಎಲ್ಲರೂ ಕಲಿಯಬೇಕಾದ ಪಾಠ. ಅದರಲ್ಲೂ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವ್ರು ಮಾತ್ರ ಸೇರಿದ ಮೇಲೆ ಯಾವಾಗಲೂ ನಮಗೆ ಕಲಿಯುವ ಕೆಲಸ ಮುಗೀತು ಅನ್ನೋ ಭಾವನೆ ಬರಲೇಬಾರದು. ಬರೀ ಕೇವಲ ಕೆಲಸ ಕಲಿತಾ ಇದ್ದೀವಿ ಅಂತ ಹೇಳಲ್ಲ, ವಿದ್ಯೆಯನ್ನು ಮುಂದುವರಿಸಬೇಕು. ಯಾವಾಗಲೂ ಅಧ್ಯಯನ ಅಧ್ಯಾಪನ ಎರಡನ್ನೂ ಮುಂದುವರಿಸಬೇಕು ಅಂತ ನಮ್ಮ ಉಪನಿಷತ್ತಿನಲ್ಲಿ ಸಹ ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮತಿತವ್ಯಂ ಅಂತ ತೈತಿರಿ ಉಪನಿಷತ್ತಿನಲ್ಲಿ ಹೇಳಿ. Never neglect self-study, ಸ್ವಾಧ್ಯಾಯ. You should keep learning on your own. And ಪ್ರವಚನ is discussion. ಬೇರೆಯವ್ರ ಜೊತೆ ಚರ್ಚೆ ಮಾಡ್ತೀವಿ, ನೀವು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತೀವಿ. ಆಗ ಜ್ಞಾನ ಬೆಳೀತದೆ, ನೀವು ಬೆಳೀತೀರಿ, ನೀವು ಮಾಡುವ ಕೆಲಸವೂ ಸಹ ಅರ್ಥಪೂರ್ಣವಾಗ್ತದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಗಾಂಧಿ ಭವನದ ಅಧ್ಯಕ್ಷ ಡಾಕ್ಟರ್ ಉಡೇಪಿ ಕೃಷ್ಣ ಈ ವಿಶೇಷ ಕಾರ್ಯಕ್ರಮ ಕುರಿತು ಶ್ಲಾಘಿಸಿದರು. ಅವರು ನಮ್ಮ ಗಾಂಧಿ ಭವನದ ಟ್ರಸ್ಟಿಗಳಾಗಿದ್ದರು. ಹಿಂದಿನ ನಮ್ಮ ಅಧ್ಯಕ್ಷರಾದಂತಹ ಓ ಶ್ರೀನಿವಾಸಯ್ಯನವರಿಗೆ ಬಹಳ ಆತ್ಮೀಯವಾಗಿದ್ದರು. ನಮ್ಮ ಗಾಂಧಿ ಭವನದ ಕೆಲಸ ಅಂತಂದ್ರು ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ರು. ನಮ್ಮ ಸಭೆ ಸಮಾರಂಭಗಳೆಲ್ಲ ಅತ್ಯಂತ ಯಶಸ್ವಿಯಾಗಿ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು. ನಮ್ಮ ವಿಶ್ವಕುಮಾರ್ ಅವರೀಗ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರು ವಾರ್ತಾ ಇಲಾಖೆಗೂ ನಮ್ಮ ಗಾಂಧಿ ಭವನಕ್ಕೂ ವಿಶೇಷವಾದಂತಹ ಸಂಬಂಧ. ನೀವು ಗಾಂಧಿ ನಮ್ಮ ವಾರ್ತಾ ಇಲಾಖೆ ಕಟ್ಟಡದ ಒಳಗೆ ಕಾಲಿಟ್ಟರೆ ಗೊತ್ತಾಗುತ್ತೆ ಅಲ್ಲ, ಅಷ್ಟು ಗಾಂಧಿ ಮಯ ಮಾಡಿಟ್ಟಿದ್ದಾರೆ. ಅದ್ಭುತವಾಗಿ ಗಾಂಧಿ ಚಿಂತನೆಗಳು, ಅಲ್ಲಿ ಸ್ಟ್ಯಾಚ್ಯೂಗಳು, ಪ್ರತಿಯೊಂದು ಕೂಡ. ಹಾಗಾಗಿ ನಮ್ಮ ವಿಶ್ವಕುಮಾರ್ ಅವ್ರ ನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಒಂದು ವಾರ್ತಾ ಇಲಾಖೆಗೆ ಒಂದು ಹೊಸ ರೂಪನೇ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಆಮೇಲೆ ಪ್ರೊಫೆಸರ್ JB ಶಿವರಾಜ್ ಅವರು ಮತ್ತು HB ದಿನೇಶ್ ಇಬ್ರು ಅವರು ಸೇರಿ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅಂತಂದ್ರೆ ಮಮತಾ ಅವರ ತಾಯಿ ಹೊನ್ನಮ್ಮನವರ ಉಪಸ್ಥಿತಿ ನಾನು ನೋಡಿದ್ದೇನೆ. ಯಾಕಂದ್ರೆ ನನಗೂ ನಾನು ಮಮತಾ ಅವರಿಂದ ಒಂದೇ ವರ್ಷ ದೊಡ್ಡವನು. ಅವ್ರನ್ನ ಚಿಕ್ಕ ಹುಡುಗಿ ಆದಾಗಿಂದ ನಾನು ನೋಡ್ಕೊಂಡು ಬಂದವರು, ಜೊತೆಯಲ್ಲೇ ಬೆಳೆದವರು, ಒಂದೇ ಬಡಾವಣೆಯಲ್ಲಿ ಇದ್ದವರು, ನಾವು ಕೂಡ ಎಲ್ಲ ಬಂಧುಗಳು. ಹಾಗಾಗಿ ನಾನು ಮಮತಾ ಅವರ ಏಳಿಗೆಯನ್ನು ಚಿಕ್ಕ ವಯಸ್ಸಿನಿಂದ ನೋಡಿದೆ. ಶಿ ವಾಸ್ ವೆರಿ ಆಂಬಿಷಿಯಸ್ ಲೇಡಿ.
ಅಂಡ್ ಅವರ ಆಸೆಯಂತೆ ಅವರು ಮೇಲೆ ಎತ್ತಿದ್ದ ಒಂದೊಂದು ಮೆಟ್ಲು ಎತ್ಕೊಂಡು ಬೆಳೆದಿದ್ದನ್ನ ನಾನು ಕಂಡಿದ್ದೇನೆ. ಶಿ ಫಸ್ಟ್ ಆರ್ ಆಲ್ವೇಸ್ ರಿಮೆಂಬರ್ ಹೇಳಿದ್ರೆ ಶಿ ದ ಫಸ್ಟ್ ವುಮನ್ IAS ಆಫ್ ಪ್ರಮೋಟಿ IAS ಇನ್ ದಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು. ಹಾಗೆ ಅವ್ರ ಎಸ್ ಎನ್ ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಚೆನ್ನಾಗಿ ನೆನಪಿದೆ. ಅವರಾಗ ಶಿ ವಾಸ್ ಹೆಡಿಂಗ್ IT ಸೆಲ್ ಇನ್ ದಟ್ ಆಫೀಸ್. ಎಸ್ ಎನ್ ಕೃಷ್ಣ ಅವರು ಬಹಳ ಮೆಚ್ಚಿಕೊಂಡ್ರು ಇವರ ಪ್ರತಿಭೆಯನ್ನ. ಅಂಡ್ ದ ಯುನಿಕ್ನೆಸ್ ಆಫ್ ಮಮತಾ ಇಸ್ ಹರ್ ಕಮ್ಯುನಿಕೇಟಿವ್ ಎಬಿಲಿಟಿ. ಅದು ಸಮೂಹವಾಗಿ ಕಮ್ಯುನಿಕೇಟ್ ಮಾಡೋದು, ಕಮ್ಯುನಿಕೇಟಿಂಗ್ ವಿತ್ ದ ರೆಸ್ಟ್ ಆಫ್ ದಿ ವರ್ಲ್ಡ್, ಅದು ತಮ್ಮ ಬರವಣಿಗೆಯ ಮೂಲಕ. ಜೊತೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಉತ್ತಮವಾಗಿ ಮಾತನಾಡ್ತಕ್ಕಂಥದ್ದು, ಬರವಣಿಗೆ ಮತ್ತು ಮಾತು ಎರಡೂ ಕೂಡ ಚೆನ್ನಾಗಿರೋದ್ರಿಂದ ಅವರು ತಮ್ಮ ಸ್ಥಾನವನ್ನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಒಳ್ಳೆಯ ನಿರ್ವಹಣೆ ಮಾಡಿದ್ದನ್ನ ನಾನು ತಿಳಿದಿದ್ದೇನೆ. ನಂತರ ಅವರು KS ಇಂದ IASಗೆ ಪ್ರಮೋಟ್ ಆಗಿದ್ದನ್ನು ಕೂಡ ನಾನು ನೋಡಿದ್ದೇನೆ. ವಿಶ್ವಕುಮಾರ್ ಅವರು ಹೇಳಿದರು, ಅವರಲ್ಲಿ ಇರ್ತಕ್ಕಂಥದ್ದು ಸರಳತೆ ಮತ್ತು ದಕ್ಷತೆ. ಸರಳತೆ ಅವರ ತಾಯಿಯವರಿಂದ ನಾವು ನೋಡಬೇಕು, ಅವರ ಮನೆಯ ಜೀವನ, ಅವರ ತಂದೆಯವರು ಕೂಡ ಎಲ್ಲರೂ ಕೂಡ ಸರಳ ಜೀವನವನ್ನು ನಡೆಸಿದಂಥವ್ರು. ಹಾಗಾಗಿ ಸರಳತೆ ಅವರಲ್ಲಿ ನಾವು ಕಾಣ್ತೇವೆ. ದಕ್ಷತೆ ಹೌದು, ಯಾಕೆಂದ್ರೆ ಇಷ್ಟೆಲ್ಲ ಓದಿ M.R. ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು, ನಾವು ಯಾವತ್ತು ಓದೋದು ನಿಲ್ಲಿಸ್ಬಿಡ್ತೀವೋ ಅಲ್ಲಿಗೆ ನಮ್ದು ಕತೆ ಮುಗೀತು ಅಂತ. ಅದರಿಂದ ನಾವು ಅಧಿಕಾರಿಗಳಾಗಲಿ, ನಾವು ಪ್ರೊಫೆಷನಲ್ಸ್ ಆಗಲಿ, ನಮ್ಗೆ ಏನೊಂದು ಭಗವಂತ ಅವಕಾಶ ಕೊಡ್ತಾನೋ ಅದನ್ನು ನಾವು ಮಾಡ್ತಾ ಜೊತೆಯಲ್ಲಿ ಜ್ಞಾನಾರ್ಜನೆ ಮಾಡೋದಿದ್ದರೆ ಇದು ಬಹಳ ವಿಶೇಷ, ಅದಾಗಲೇಬೇಕು ಅನ್ನುವಂಥ ಮಾತಿಗೆ ನಮ್ಮ ಮಮತಾ ಅವರು ಸಾಕ್ಷಿ. ಅವರು ಅನೇಕ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಅಧಿಕಾರಿಗಳಾದ್ಮೇಲೆ ಕೂಡ ಬರಿತಾ ಇದ್ದದನ್ನ ನಾನು ನೋಡಿದ್ದೇನೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ BR ಮಮತಾ, ಇದೊಂದು ಧನ್ಯತಾ ಭಾವ, ಎಲ್ಲರಿಗೂ ಅಭಿವಂದನೆ ಸಲ್ಲಿಸುವುದಾಗಿ ಹೇಳಿ ತಮ್ಮ ಸೇವಾವಧಿ ಕುರಿತಂತೆ ಮಾತನಾಡಿದರು. ಇದನ್ನ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಜ ಹೇಳ್ಬೇಕಂದ್ರೆ ಒಂದು ಧನ್ಯತೆಯ ಭಾವ ನನ್ನಲ್ಲಿ. ಸಮಾಜದ ಮತ್ತು ನನಗೆ ಎಲ್ಲೆಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೀನಿ ಅಲ್ಲಿ ಎಲ್ಲರೂ ಸ್ನೇಹ ನನಗೆ ಏನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ನಮಗೆ ಒಂದು ಹೇಳ್ತೀವಿ, ನಾವು ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸೈಕಾಲಜಿ ಕೂಡ ನನಗೊಂದು ಇರುತ್ತೆ. ವಿ ಆರ್ ವಾಟ್ ದ ಸೊಸೈಟಿ ಮೇಕ್ಸ್ ಅಸ್, ವಿ ಆರ್ ವಾಟ್ our environment makes us. If I have done anything, ಇವತ್ತಿನ ದಿವಸ ಏನಾದರೂ ಒಳ್ಳೆಯದನ್ನ ಮಾಡಿದ್ದೀನಿ ಅಥವಾ ಒಳ್ಳೆತನದಲ್ಲಿ ಇದ್ದೀನಿ ಅಂದರೆ ಅದು ನನಗೆ, ನನ್ನ ವಾತಾವರಣ ಮತ್ತು ನನ್ನ ಸಮಾಜ, ನನ್ನ ಒಂದು ಬಂಧು ಮಿತ್ರರು, ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಸಹಪಾಠಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ನೀಡಿರುವಂತಹ ಪ್ರೋತ್ಸಾಹ, ಸ್ನೇಹ, ಪ್ರೀತಿಯ ಕಾರಣಗಳು. ಅವರೆಲ್ಲರಿಗೂ ನಾನು ಒಬ್ಬೊಬ್ಬರನ್ನೇ ಹೇಳ್ಕೊಂಡು ಹೋದ್ರೆ ತಪ್ಪಾಗುತ್ತೆ. ಎಲ್ಲರಿಗೂ ನಾನು ಈ ದಿನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ. ಇತ್ತನೇ ಉಡುಪಿ ಕೃಷ್ಣ ಅವರು ಹೇಳಿದಾಗೆ, ನಾವೊಂದು ಕುಗ್ರಾಮದಿಂದ ಬಂದವಂತವರು. ಚಿತ್ರದುರ್ಗದಲ್ಲಿ ಒಂದು ಕುಗ್ರಾಮ, ಪಿಟ್ಲಾಗಿ ಅಂತ ಹೇಳಿ ಹಳ್ಳಿ, ಹಿರಿಯೂರಿನ ಒಂದು ತಾಲೂಕಿನಲ್ಲಿ ಇರುವಂತಹ ಹಳ್ಳಿ. ನನ್ನ ತಂದೆಯವರು ಇಲ್ಲಿ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕ ಬಂದರು. ನಂತರದ ದಿನಗಳಲ್ಲಿ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು ಅಂತಾನೆ ಹೇಳಬೇಕಾದ್ರೆ, ಆದರೆ ನಮ್ಮ ಹಳ್ಳಿಯ ಮತ್ತು ನಮ್ಮ ಸಮಾಜದ ಒಂದು ನಂಟು ನನಗೆ ಯಾವಾಗಲೂ ಇತ್ತು. ನನ್ನ ಸ್ನೇಹಿತರು ಅಬ್ಬರು ಪ್ರಕಾಶ್ ಹೇಳಿದ್ರು, ಇವರು ಕಾನ್ವೆಂಟ್ ಎಜುಕೇಟೆಡ್, ಇಂಗ್ಲಿಷ್ನಲ್ಲಿ ಸ್ವಲ್ಪ ಹೆಚ್ಚು ಇದ್ದಿದ್ರು ಅಂತ ಹೇಳಿ. ಅದರ ಜೊತೆಯಲ್ಲಿ ರಜಾ ದಿನಗಳಲ್ಲಿ, ಹರಿದಿನಗಳಲ್ಲಿ ನನ್ನ ತಂದೆ ಹೊಂದಿದ್ದ ಅಭ್ಯಾಸ ಏನಂದ್ರೆ, ಯಾವತ್ತು ಒಂದು ರಜಾ ಬಂತು ಅವ್ರ ಕಾರ್ ಹಾಕೊಂಡು ಹೊರಟ್ಬಿಡೋದು. ನಮ್ಮನ್ನು ಎಲ್ಲರೂ ಬರ್ತೀವಿ ಬರೋಲ್ಲ ಅಂತ ಹೇಳಂಗಿಲ್ಲ, ಎಲ್ಲರೂ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು, ಎಲ್ಲರೂ ಹಳ್ಳಿಗೆ ಇರ್ಬೇಕು, ಅಲ್ಲಿನ ವಾತಾವರಣದಲ್ಲಿ ಒಗ್ಗಿಸ್ಕೊಳ್ಬೇಕು. ಅದು ನನಗೆ ನಿಜವಾಗ್ಲೂ ಒಂದು ಗ್ರಾಮೀಣ ಪ್ರದೇಶದ ಮತ್ತು ನಮ್ಮ ನಗರ ಪ್ರದೇಶದ ದ ಗುಡ್ ಥಿಂಗ್ಸ್ ಆಫ್ ಬೋತ್ ವರ್ಲ್ಡ್ಸ್ ನನಗೆ ಸಿಕ್ತು. ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇತ್ತು. ಓದುವ ಹವ್ಯಾಸವನ್ನ ಬೇಗ ಮಾಡಿಕೊಟ್ರು, ಚಿಕ್ಕ ವಯಸ್ಸಿನಲ್ಲೇ ಓದುವ ಹವ್ಯಾಸವನ್ನ ಮಾಡಿಕೊಟ್ರು. ಎಲ್ಲವೂ ಒಂದೊಂದು ರೀತಿ ನನಗೆ
ಜೀವನವನ್ನು ನೋಡುವ ರೀತಿಗೆ ಅದು ಪೂರಕವಾಯಿತು ಅಂತ ಹೇಳಲಿಕ್ಕೆ ಹೇಳ್ತಾರೆ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಕೋಶದಿಂದ ಬಹಳಷ್ಟು ಕಲಿಲಿಕ್ಕಿದೆ. ಮತ್ತೆ ಲರ್ನ್ ಫ್ರಮ್ ಎವ್ರಿಬಡಿ ಎಲ್ಸಸ್ ಮಿಸ್ಟೇಕ್. ಏನಕ್ಕೆ ಹಿಸ್ಟ್ರಿ ಓದಬೇಕು ಅಂತಂದ್ರೆ ಅಲ್ಲಿರುವ ತಪ್ಪು ನೆಪ್ಪುಗಳಿಂದ ನಾವು ಬಹಳ ಕಲಿಯಲಿಕ್ಕಿದೆ. ಜರ್ನಲಿಸ್ಟ್ ಆಗಿ ಸೇರಿದೆ. ಅಪ್ಪನ ಆಸೆ ನಾನು ಒಂದು IAS ಆಫೀಸರ್ ಆಗ್ಬೇಕಂತ. ಆದ್ರೆ ನನ್ನ ಆಸೆ ಇದ್ದಿದ್ದು ಏನಿದೆ ಅದರಲ್ಲಿ, ಬರೀ ಒಂದು ಫೈಲಿನಲ್ಲಿ ಇಲ್ಲಿ ತಿಳ್ಕೊಂಡು ಓಡಾಡೋದು ನನಗೆ ಇಷ್ಟ ಇರಲಿಲ್ಲ. ನನಗೆ ಒಂದು ಪತ್ರಕರ್ತೆ ಆಗ್ಬೇಕು ಅನ್ನೋ ಒಂದು ಆಸೆ. ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡೆ. ನಂತರ ನಾನು ಪತ್ರಕರ್ತೆ ಬೆಟರ್ ಅಂತ ಅನಿಸ್ತು. ಪತ್ರಕರ್ತೆ ಆಗ್ಬೇಕು ಅನ್ನೋದೊಂದು ಆಸೆ. Small title over the speech. It is about a lasting bond, a friendship of 38 years between me and Mamta. So I would like to recall how I met Mamta. It was a press conference in Hotel Farag, which was the hotel at that point of time where all press conferences used to be held. So a tall, slim girl came and sat next to me and hesitatingly asked me, "Do you have an extra pen?" So I had one, so I lent it. So that pen bonded our friendship, which has lasted for 38 years and will still go on. So, but my friendship with Mamta was more personal than between a bureaucrat and a journalist. She is a shining example of how a bureaucrat should be: accessible, upright, honest, simplicity. I wish Mamta an awesome retirement, and which is very deserved. ಒಂದು ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ KPSC ಮೂಲಕ ವಾರ್ತಾ ಇಲಾಖೆಗೆ ಹಿಂದೆ ಅಧಿಕಾರಿಗಳು ಬರ್ತಾ ಇದ್ರು. ಎಲ್ಲ ಒಂದೇ ಸಾಲಿನಲ್ಲಿ, ಅಂದ್ರೆ KPS ಅಲ್ಲಿ ಆಯ್ಕೆಗೆ ಇದು ಕೊಟ್ಟಿರ್ತಾರೆ. ಎಲ್ಲಿ ಮೊದಲು AC ಹಾಕ್ತಾರೆ, ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾರೆ, ಈ ತರ. ನಾವು ವಾರ್ತಾ ಇಲಾಖೆನ ಕೊನೆಗೆ ಇರ್ತಿದ್ವಿ, ಎಲ್ಲರನ್ನು ಕೊನೆಗೆ ಹಾಕೋದು. ಆ ತರ ನಮ್ಮ ಇಲಾಖೆಗೆ ಬರ್ತಾ ಇತ್ತು. ಇವರು ಒಂದು ಅಮೆಂಡ್ಮೆಂಟ್ ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ಪತ್ರಿಕೋದ್ಯಮದಲ್ಲಿ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರೋರ್ನ ನೇರವಾಗಿ ವಾರ್ತಾ ಇಲಾಖೆಗೆ ನೇಮಕ ಮಾಡಿಕೊಂಡ್ರೆ ಅದು ಪತ್ರಕರ್ತರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ಸರ್ಕಾರ ಒಪ್ಕೊಂಡು KPSCಗೆ ಒಂದು ನಿರ್ದೇಶನ ಕೊಟ್ಟು ನಮ್ಮನ್ನೆಲ್ಲರನ್ನು ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವ್ರನ್ನ 3 ವರ್ಷ ಹಿರಿಯ ಸಹಾಯಕ ನಿರ್ದೇಶಕರಿಗೆ, 2 ವರ್ಷ ಸಹಾಯಕ ನಿರ್ದೇಶಕರಿಗೆ ಈ ರೀತಿ ನೇಮಕ ಮಾಡಿದ್ಮೇಲೆ ವಿಶ್ವಕುಮಾರ್ ಅವರು, ನಮ್ಮ ರವಿಕುಮಾರ್ ಅವರೆಲ್ಲ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಪತ್ರಿಕೋದ್ಯಮದ ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದು ಅವರು ನಿರ್ದೇಶಕರಾಗಿ 12 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದರು. ನಾವುಗಳ ಸಹಾಯಕ ನಿರ್ದೇಶಕರಾಗ್ತೀವಿ ಅಂತ ನಾವೆಲ್ಲರೂ ನಾವುಗಳು ಬೇರೆ ಬೇರೆ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಯಿತು. ಹಾಗಾಗಿ ನಾವು ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ಬ್ಯಾಚ್ ಬಹಳ ಋಣಿಯಾಗಿರ್ತೇವೆ. ಅದ್ರ ಜೊತೆಗೆ ಈಗ ಪತ್ರಕರ್ತರು ಬಹುತೇಕ ನಮ್ಮ ಸರ್ಕಾರದ ಜೊತೆಗೆ ಕೆಲಸ ಮಾಡುವಂತ ಒಂದು ಹೊಸ ಪರಂಪರೆ ಈಗ ಬೆಳೆದು ಬಂದಿದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಹಾಗಾಗಿ ಇವತ್ತು ಮಮತಾ ಅವರ ನಮ್ಮ ಬ್ಯಾಚಿನ ಕೊನೆಯ ಅಧಿಕಾರಿ ಅವರ ನಿವೃತ್ತಿಗೆ ಪೂರ್ವಕವಾಗಿ ಈ ಕಾರ್ಯಕ್ರಮ ಹೇಳ್ಕೊಂಡಿದ್ದು ಮಾಡ್ಕೊಳ್ತೀವಿ. ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೆ ನಮ್ಮ ಶಂಕರಲಿಂಗೇಗೌಡರು ಅವರು ನಮ್ಮ ವಾರ್ತಾ ಇಲಾಖೆಗೆ ನಿರ್ದೇಶಕರಾಗಿದ್ರು. ಅವರು ಕೂಡ ನಮ್ಮೆಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ವಾರ್ತಾ ಇಲಾಖೆ ಕೆಲಸ ಮಾಡಬೇಕು ಅಂತ ಹೇಳಿ ಮೊದಲು ಕಳಿಸಿದಂತ ಅವರು ಮೊದಲ ನಿರ್ದೇಶಕರು. ನಾವು ಮುಖ್ಯಮಂತ್ರಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ರಾಜ್ಯ ಸರ್ಕಾರದ ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ MR ಶ್ರೀನಿವಾಸ ಮೂರ್ತಿ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ MK ಶಂಕರಲಿಂಗೇಗೌಡ IAS ಅಧಿಕಾರಿಗಳು, ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಇವರು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ.
ವಾರ್ತಾ ಇಲಾಖೆಯ ಹಿರಿಯ ನಿವೃತ್ತ ಅಧಿಕಾರಿ ಎಚ್.ಪಿ. ದಿನೇಶ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರಕಾಶ್ ಅಬ್ಬೂರು ಸ್ವಾಗತಿಸಿದರು. ಹಿರಿಯ ಪತ್ರಕರ್ತೆ ನಹಿದಾ ಅತಾವುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.